ಎಲ್ಲರಿಗೂ ನಮಸ್ಕಾರ. ಗಾಂಡಿಗ ಯಾನೆ ಸಫಲಿಗರ ಸಂಘದ ಆಶ್ರಯದಲ್ಲಿ ನಡೀತಾ ಇರುವಂಥ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಅಭಿಮಾನದಿಂದ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹಿರಿಯರಾದಂಥ ಶ್ರೀಯುತ ಪ್ರಹ್ಲಾದ್ ದಾಮೋದರ್ ದಾಸ್ ಮೋದಿಜಿಯವರು ಉಪಸ್ಥಿತರಿದ್ದಾರೆ. ಬಹಳ ದೂರದ ಗುಜರಾತ್ನಿಂದ ಅವರು ಬಂದಿದ್ದಾರೆ. ಸಮಾಜದ ಬಗ್ಗೆ ಇರುವಂಥ ಅಭಿಮಾನದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಅವರನ್ನು ಶ್ರೀನಿವಾಸ್ ಅವರು, ರಾಜಶೇಖರ್ ಅವರು, ಹಾಗೆಯೇ ಲಕ್ಷ್ಮೀ ಪ್ರಸಾದ್ ಅವರು ಕೂಡ ವಿಶೇಷವಾದಂಥ ಅಭಿಮಾನದಿಂದ ಅವರನ್ನು ಇಲ್ಲಿ ಬರಮಾಡ್ಕೊಂಡಿದ್ದಾರೆ. ತಾವೆಲ್ಲ ಕೂಡ ಬರಮಾಡ್ಕೊಂಡಿದ್ದೀರಿ. ನಾಲ್ಕು ಮಾತುಗಳನ್ನು ಹೇಳೋಕ್ಕೆ ಮೊದಲು ವಿಶೇಷವಾಗಿ ಬ್ಯಾರಿಸ್ಟರ್ ಅತ್ತಾವರ್ ಯಲ್ಲಪ್ಪ ಅವರಿಗೆ ಗೌರವಪೂರ್ವಕವಾದಂಥ ನಮನಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳು, ಬ್ಯಾರಿಸ್ಟರ್ ಅತ್ತಾವರ್ ಯಲ್ಲಪ್ಪ ಅವರು ಅಂತ ಹೇಳಿದ್ರೆ ಇತಿಹಾಸದ ಪುಟಗಳಲ್ಲಿ ಇತಿಹಾಸವನ್ನು ನಿರ್ಮಾಣ ಮಾಡಿದಂಥ ಒಬ್ಬ ಮಹಾನ್ ವ್ಯಕ್ತಿ. ಸ್ವಾತಂತ್ರ್ಯ ಹೋರಾಟವನ್ನು ನಾವು ನೆನಪು ಮಾಡಿಕೊಳ್ಬೇಕಾಗತ್ತೆ. ಸ್ವಾತಂತ್ರ್ಯ ಹೋರಾಟ ಇಲ್ಲದೆ ಹೋಗಿದ್ದಿದ್ರೆ ನಮಗಿಷ್ಟೊಂದು ಅತ್ಯುತ್ತಮವಾದಂಥ ಒಂದು ಸಂವಿಧಾನ ಡಾಕ್ಟರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಮಹಾತ್ಮ ಗಾಂಧಿಯವರು, ಪಂಡಿತ್ ನೆಹರೂರವರು, ಸರ್ದಾರ್ ವಲ್ಲಭಾಯ್ ಪಟೇಲ್ರು, ಇವರೆಲ್ಲರೂ, ಸುಭಾಷ್ ಚಂದ್ರ ಬೋಸ್ ಇವರೆಲ್ಲರೂ ಕೂಡ ತ್ಯಾಗ ಮತ್ತು ಹೋರಾಟಗಳನ್ನು ಮಾಡಿದ್ದಾರೆ. ಸುಭಾಷ್ ಚಂದ್ರ ಬೋಸರ ಜೊತೆಗೂಡಿ ಅತ್ತಾವರ್ ಯಲ್ಲಪ್ಪನವರು, ಆ ಕಾಲದಲ್ಲಿ ಅವರು ಬ್ಯಾರಿಸ್ಟರ್ ಆಗಿದ್ದಂಥವರು. ಬ್ಯಾರಿಸ್ಟರ್ ಆಗಿ ಒಂದು ಸಾಮಾನ್ಯವಾದಂಥ ಒಂದು ಕುಟುಂಬದಿಂದ ಬಂದಂಥವ್ರು. ಅತ್ತಾವರ ಅಂತ ಮಂಗಳೂರಿನ ಕರಾವಳಿ ಪ್ರದೇಶದ ಊರು. ಆ ಕಾಲದಲ್ಲೇ ಅವರ ಕುಟುಂಬದ ಸದಸ್ಯರುಗಳು ಕೂಡ ಇವತ್ತೇನು ಮಂಗಳೂರಿನಲ್ಲಿ ರೈಲ್ವೆ ಸ್ಟೇಷನ್ ಇದೆಯಲ್ಲ, ರೈಲ್ವೆ ಸ್ಟೇಷನನ್ನು ಕೂಡ ಅತ್ತಾವರ್ ಯಲ್ಲಪ್ಪ ಅವರ ಕುಟುಂಬದವರು ದಾನ ಮಾಡಿದ್ದಾರೆ. ಅಂದರೆ ದೇಶದ ಆಸ್ತಿಗಾಗಿ ಅವರು ದಾನ ಮಾಡಿದ್ದಾರೆ ಅಂತ ಹೇಳಿ ನಾವೆಲ್ಲ ಕೂಡ ಹೆಮ್ಮೆಯಿಂದ ನಾವು ಹೇಳ್ಕೊಳ್ಬೋದು ಸ್ನೇಹಿತರೆ. ನಾವು ಹಾಗಾಗಿ ಅವರಿಗೆ ನಮನಗಳನ್ನು ಸಲ್ಲಿಸ್ತಾ, ಪುತ್ತೂರು ಅಂದ ಕೂಡಲೇ ಎಲ್ಲರಿಗೂ ಭಕ್ತಿ ಭಾವನೆಗಳು ಎಲ್ಲಪ್ಪ ಬರೋದು ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ದೇವಸ್ಥಾನ. ಸಾಮಾನ್ಯವಾಗಿ ಪುತ್ತೂರಿಗೆ ಬಂದವರೆಲ್ಲರೂ ಕೂಡ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗದೆ ಯಾರೂ ಕೂಡ ಹೋಗಲಿಕ್ಕೆ ಹೋಗೋದಿಲ್ಲ. ಅಲ್ಲಿ ಕೂಡ ಗಾಂಡಿಗ ಸಮುದಾಯದ ವ್ಯಕ್ತಿಗಳು ಅಲ್ಲಿ ಧರ್ಮದರ್ಶಿಗಳಾಗಿದ್ದಾರೆ ಅಥವಾ ಬೇರೆ ಬೇರೆ ರೀತಿಯಾಗಿ ದೇವಸ್ಥಾನದ ಅಭಿವೃದ್ಧಿಗೆ ಅವರೆಲ್ಲರೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋಂಥದ್ದನ್ನು ಕೂಡ ನಾನು ಅಭಿಮಾನದಿಂದ ನಾನು ಸ್ಮರಿಸ್ಕೊಳ್ತಾ ಇದ್ದೇನೆ ಸ್ನೇಹಿತರೆ. ನಾನು ಹಾಗೆಯೇ ಮತ್ತೊಂದು ಪ್ರದೇಶ ಧಾರ್ಮಿಕವಾಗಿ ಬಹಳ ಮಹತ್ವ ಇರತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಉಲ್ಲಾಳ್ತಿ ಧರ್ಮರಸರ ಕ್ಷೇತ್ರ. ಅಲ್ಲಿ ಕೂಡ ಗಾಂಡಿಗ ಸಮುದಾಯದ ಸಫಲಿಗರ ಪ್ರಭಾವ ಮತ್ತು ಅವರ ಪ್ರಯತ್ನಗಳು, ಆ ಕಾರ್ಯಕ್ರಮಗಳನ್ನು ನಡೆಸ್ತಕ್ಕಂಥದ್ದು. 3-4 ಬಾರಿ ನಾನು ಕೂಡ ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ಹೀಗೆ ಒಂದು ಪವಿತ್ರವಾದಂಥ ಒಂದು ಧಾರ್ಮಿಕ ಕ್ಷೇತ್ರ ಕೂಡ. ಆ ಕ್ಷೇತ್ರದಲ್ಲಿ ತಮ್ಮೆಲ್ಲರ ಸೇವೆ ಇದೆ ಅನ್ನೋಂಥ ಅಭಿಮಾನವನ್ನು ನೆನಪಿಸ್ಕೊಳ್ತಾ, ಕರಾವಳಿ ಪ್ರದೇಶ ಅಂತ ಹೇಳಿದ್ರೆ ಕರ್ನಾಟಕ ಭಾಳ ಹೆಮ್ಮೆ ಪಟ್ಕೊಳ್ಳೋಂಥ ಒಂದು ಪ್ರದೇಶ. ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶ ಕೂಡ ಹೆಮ್ಮೆ ಪಟ್ಕೊಳ್ತಕ್ಕಂಥ ದೇಶ. ಯಾಕಂತ ಹೇಳಿದ್ರೆ ದೇಶದ ಆರ್ಥಿಕ ಸ್ಥಿತಿಗೆ ಭಾಳ ಹಿಂದೆನೆ, ಅಂದರೆ ಸ್ವಾತಂತ್ರ್ಯ ಹೋರಾಟ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲೇ ಬ್ಯಾಂಕುಗಳನ್ನು ಪ್ರಾರಂಭ ಮಾಡಿದಂಥ ಒಂದು ಪ್ರದೇಶ ಯಾವುದಾದ್ರೂ ಇದ್ದರೆ ಅದರ ಕರಾವಳಿ ಪ್ರದೇಶ. ಅದನ್ನು ಕೂಡ ಹಾಗಾಗಿನೇ ಆ ಬ್ಯಾಂಕ್ಗಳ ಅವಕಾಶಗಳು, ಅನುಕೂಲಗಳು ಎಲ್ಲ ಬಡವರಿಗೆ, ಅನುಕೂಲಸ್ಥರಿಗೆ ಮಾತ್ರ ಸೀಮಿತ ಆಗಬಾರ್ದು. ಬಡವರಿಗೆ, ರೈತರಿಗೆ, ಕಾರ್ಮಿಕರಿಗೆ ಪ್ರಯೋಜನ ಆಗಬೇಕು ಅಂಥೇಳಿ ಅದು ರಾಷ್ಟ್ರೀಕರಣ ಶ್ರೀಮತಿ ಇಂದಿರಾ ಗಾಂಧಿಯವರ ಕಾಲದಲ್ಲಿ ಆದದ್ದು ಬಂಧುಗಳಿದ್ದನು. ಇವತ್ತು ಆ ಬ್ಯಾಂಕುಗಳ ಪ್ರಭಾವ, ಬ್ಯಾಂಕುಗಳ ಪ್ರಯೋಜನ ಪ್ರತಿಯೊಬ್ಬ ಜನಸಾಮಾನ್ಯರು ಕೂಡ ಇವತ್ತು ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಕರಾವಳಿ ಪ್ರದೇಶದ ಕೊಡುಗೆ ಇದೆಯಲ್ಲ, ಬಹಳ ದೊಡ್ಡ ಕೊಡುಗೆ ಇದೆ ಅಂತ ಹೇಳಿ ನಾನು ಹೆಮ್ಮೆ ಪಡ್ಕೊಳ್ತೇನೆ. ಸಾಹಿತ್ಯ ಕ್ಷೇತ್ರದಲ್ಲಿರ್ಬೋದು ಅಥವಾ ಸಾಂಸ್ಕೃತಿಕವಾದಂಥ ಕ್ಷೇತ್ರದಲ್ಲಿರ್ಬೋದು, ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕರಾವಳಿ ಪ್ರದೇಶದ ಜನರು ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆದರೆ ಒಂದು ಕೊರತೆ ಇದೆ. ಸಾಮಾಜಿಕವಾಗಿ ಇಲ್ಲಿ ಸಂಘರ್ಷಗಳು ನಡೆದಾಗ
ಇದರ ಅಭಿವೃದ್ಧಿಗೆ ಎಲ್ಲೋ ಒಂದು ಕಡೆ ಅದು ಕೊರತೆ ಆಗ್ತಾ ಇದೆ ಅನ್ನುವಂಥ ಎಚ್ಚರಿಕೆಯನ್ನು ತಾವೆಲ್ಲರೂ ಕೂಡ ವಹಿಸಬೇಕಾಗತ್ತೆ. ಜಾತಿ ಮತ್ತು ಧರ್ಮದ ಹೆಸರಿನಲ್ಲಿ ಆಗಾಗ ಇಲ್ಲಿ ಉಂಟು ಮಾಡ್ತಕ್ಕಂಥ ಒಂದು ಸಂಘರ್ಷಗಳಿದಾವಲ್ಲ, ಆ ಸಂಘರ್ಷಗಳಿಗೆ ನೀವೆಲ್ಲ ಕೂಡ ಇತಿಶ್ರೀ ಹಾಡಬೇಕಾಗತ್ತೆ ಇದನ್ನು. ಯಾಕಂತ ಹೇಳಿದ್ರೆ ಎಲ್ಲಿ ಕೋಮು ಸೌಹಾರ್ದತೆ ಇರುತ್ತೆ, ಎಲ್ಲಿ ಭಾಷಾ ಸೌಹಾರ್ದತೆ ಇರುತ್ತೆ, ಅಲ್ಲಿ ಮಾತ್ರ ಹೆಚ್ಚಿನ ಪ್ರಗತಿಯನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲಿ ಕೋಮು ಸೌಹಾರ್ದತೆಗೆ, ಭಾಷಾ ಸೌಹಾರ್ದತೆಗೆ ಧಕ್ಕೆ ಬರುತ್ತೆ, ಅಲ್ಲಿ ಹೆಚ್ಚಿನ ಪ್ರಗತಿಯನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಷ್ಟೆಲ್ಲದರ ಮಧ್ಯೆ ಕೂಡ ಇವತ್ತು ನಮ್ಮ ಮಂಗಳೂರು ಇದೆಯಲ್ಲ, ಉಡುಪಿ ಇದೆಯಲ್ಲ, ಮಣಿಪಾಲ್ ಇದೆಯಲ್ಲ, ಇದು ನಮ್ಮ ಮುಂಬೈ ಮತ್ತು ಚೆನ್ನೈ ನಗರಗಳನ್ನು ಮೀರಿಸಿ ಬೆಳೆಯುವಂಥ ಎಲ್ಲ ಅವಕಾಶಗಳು ಕೂಡ ಇದ್ದಾವೆ. ಆದರೆ ಇನ್ವೆಸ್ಟರ್ಸ್ ಬರಬೇಕಾದ್ರೆ ತಾವೇ ದೊಡ್ಡ ಇನ್ವೆಸ್ಟರ್ಸ್. ಕರ್ನಾಟಕದ ಯಾವುದೇ ಮೂಲೆಗಳು ಹೋದರೂ ಕೂಡ ಕರಾವಳಿ ಪ್ರದೇಶದ ಜನರನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಯಾವುದೇ ಒಂದು ಬಿಸ್ನೆಸ್ಸಲ್ಲಿರ್ಬೋದು, ಹೋಟೆಲ್ ಉದ್ಯಮದಲ್ಲಿರ್ಬೋದು, ವ್ಯಾಪಾರ ವ್ಯವಹಾರ ಕೈಗಾರಿಕೆಗಳಲ್ಲಿ ಈ ಭಾಗದ ಜನರ ಕೊಡುಗೆ ಭಾಳ ದೊಡ್ಡ ಪ್ರಮಾಣದಲ್ಲಿದೆ ಸ್ನೇಹಿತರೆ. ಗಾಣಿಗ ಸಮುದಾಯ ನಮ್ಮ MLA ಅವರು ಆಶ್ವಾಸನೆಯನ್ನು ಕೂಡ ಕೊಟ್ಟು ಹೋಗಿದ್ದಾರೆ. ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ, ನಿಮ್ಮೆಲ್ಲರ ಸಹಕಾರವನ್ನು ತೆಗೆದುಕೊಂಡು ಅನ್ನೋಂಥ ಮಾತನ್ನು ಹೇಳಿದ್ದಾನೆ. ಹಾಗೆಯೇ ಲೋಕಸಭಾ ಸದಸ್ಯರು ಕೂಡ ತಮಗೆ ಭರವಸೆಯನ್ನು ಕೊಟ್ಟು ಹೋಗಿದ್ದಾರೆ. ಅವರೆಲ್ಲ ಕೂಡ ಮಾತಾಡುವಾಗ, ರಾಜಶೇಖರ್ ಅವರು ಮಾತಾಡುವಾಗ ವಿಧಾನ ಪರಿಷತ್ತಿನ ಸದಸ್ಯರು ಶ್ರೀನಿವಾಸ್ ಅವರೇ, ಇದೊಂದು ಸಣ್ಣ ಸಮಾಜ ಅಂತ ಹೇಳಿದ್ರು. ಆದರೆ ಅವರೆಲ್ಲರಿಗೂ ಕೂಡ ನಾನು ತಿಳಿ ಹೇಳಬೇಕಾಗುತ್ತೆ, ಇದು ಸಣ್ಣ ಸಮಾಜ ಅಲ್ಲ, ಜನಸಂಖ್ಯೆಯಲ್ಲಿ ಕಡಿಮೆ ಇರುವಂಥ ಸಮಾಜ. ಅದರ ಪ್ರತಿಭೆ ಮತ್ತು ಶ್ರಮದಲ್ಲಿ ಬಹಳ ದೊಡ್ಡ ಸಮುದಾಯಗಳಿದ್ದಾವೆ, ಹಿಂದುಳಿದ ಸಮುದಾಯಗಳು. ಅದು ಗಾಣಿಗ ಸಮುದಾಯ ಇರ್ಬೋದು, ಕುಂಬಾರ ಸಮುದಾಯ ಇರ್ಬೋದು, ಈಡಿಗ ಸಮುದಾಯ ಇರ್ಬೋದು, ಹಾಗೆ ಯಾವುದೇ ಹಿಂದುಳಿದ ಸಮುದಾಯಗಳು ಜನಸಂಖ್ಯೆಯಲ್ಲಿ ಕಡಿಮೆ ಇದ್ದರೂ ಕೂಡ ಪ್ರತಿಭೆಯಲ್ಲಿ, ಪ್ರಯತ್ನಗಳಲ್ಲಿ, ಈ ಸಮಾಜಕ್ಕೆ ಕೊಟ್ಟಿರುವಂಥ ಕೊಡುಗೆಗಳಲ್ಲಿ ಅವ್ರು ಯಾರ್ದು ಕೂಡ ಕಡಿಮೆ ಏನಿಲ್ಲ. ಇವತ್ತು ಈಗಾಗಲೇ ಮಾತಾಡಿದಂಥ ಎಲ್ಲರೂ ಹೇಳಿದ್ವಿ, ಎಲೆಕ್ಟ್ರಿಸಿಟಿ ಬರೋಕ್ಕೆ ಮೊದಲು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬರೋದಕ್ಕೆ ಮೊದಲು ದೇವಸ್ಥಾನಗಳಲ್ಲಿ, ಮನೆಗಳಲ್ಲಿ ನಾವೆಲ್ಲ ಕೂಡ ಉಪಯೋಗ ಮಾಡ್ತಾ ಇದ್ದಿದ್ದು ಯಾವುದು ಅಂತ ಹೇಳಿದ್ರೆ ದೀಪದ ಎಣ್ಣೆ ಅಲ್ವಾ? ದೀಪದ ಎಣ್ಣೆ ಮುಖಾಂತರ ಮನೆಗಳಲ್ಲಿ ಮತ್ತು ದೇವಸ್ಥಾನದಲ್ಲಿ ಬೆಳಕನ್ನು ಕೊಟ್ಟಂಥ ಸಮಾಜ ಯಾವುದು ಅಂತ ಹೇಳಿದ್ರೆ ಗಾಣಿಗ ಸಮುದಾಯ ಅನ್ನುವಂಥದ್ದನ್ನು ನಾವು ಸರ್ಕಾರದವರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ನಾವು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಇದನ್ನು ನಾವು ಅಖಿಲ ಕರ್ನಾಟಕ ಗಾಣಿಗರ ಸಂಘ ಅಂತ ಹೇಳಿ ರಾಜ್ಯದಲ್ಲಿ ಹೊಂದಿದ್ದಾವೆ. 52 ವರ್ಷಗಳ ಹಿಂದೆ ಪ್ರಾರಂಭ ಆದಂಥ ಒಂದು ಸಂಸ್ಥೆ. ಉದ್ದೇಶ ಏನು ಅಂತ ಹೇಳಿದ್ರೆ, ಪ್ರತಿಯೊಂದು ಸಮಾಜದಲ್ಲೂ ಕೂಡ ಉಪಪಂಗಡಗಳು ಇದ್ದಾವೆ. ಆ ಎಲ್ಲ ಉಪಪಂಗಡಗಳನ್ನು ಒಗ್ಗೂಡಿಸಬೇಕು. ಅಲ್ಲಿ ಬಂಧುತ್ವ ಬೆಳೆಸ್ಕೊಂಡಾಗ ಮಾತ್ರ ಅಲ್ಲಿ ಜನಜಾಗೃತಿಯನ್ನು ತರೋದಕ್ಕೆ, ಸಂಘಟನೆಯನ್ನು ಮಾಡೋದಕ್ಕೆ, ಸಮಾಜವನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ 1952ರಲ್ಲಿ ಹಲವು ಮಹನೀಯರು, JT ವಿಶ್ವನಾಥನ್ ಅವರು ಸಂಸ್ಥಾಪಕ ಅಧ್ಯಕ್ಷರಾಗಿ ಹಲವು ಮಹನೀಯರು ಅದಕ್ಕೆ ದುಡಿಮೆಯನ್ನು ಮಾಡಿದ್ದಾರೆ, ಶ್ರಮ ವಹಿಸಿದ್ದಾರೆ, ಆಸಕ್ತಿಯನ್ನು ತೆಗೆದುಕೊಂಡಂಥ ಒಂದು ಪರಿಣಾಮ 50 ವರ್ಷಗಳ ಕಾರ್ಯಕ್ರಮಕ್ಕೆ ಈ ನಾಡಿನ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಸಿದ್ದರಾಮಯ್ಯನವರು ಕೂಡ ಆಗಮಿಸಿದ್ರು. ಅದನ್ನು ನಮ್ಮ MR ರಾಜಶೇಖರ್ ಅವರು ಇಲ್ಲಿ ಅಧ್ಯಕ್ಷರಾಗಿದ್ದಾರೆ. ಭಾಳ ವಿಶೇಷವಾದಂಥ ಶ್ರಮವನ್ನು ನಾವೆಲ್ಲ ತೆಗೆದುಕೊಂಡು ಅವರೆಲ್ಲರನ್ನೂ ಕೂಡ ಒಗ್ಗೂಡಿಸಿ ಮುಖ್ಯಮಂತ್ರಿಗಳನ್ನು ಕೂಡ ಬರಮಾಡಿಕೊಂಡು ಅವ್ರು ಹೇಳಿದ್ರು, ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ಗಾಣಿಗ ಸಮುದಾಯ ಮಾಡ್ತಾ ಇದೆ. ಹಾಗಾಗಿ ಎಲ್ಲ ಉಪಪಂಗಡಗಳನ್ನು ಒಗ್ಗೂಡಿಸುವಂಥ ನಿಮ್ಮ ಪ್ರಯತ್ನಕ್ಕೆ ಸರ್ಕಾರ ನಿಮ್ಮ ಪರವಾಗಿದೆ. ಹಾಗಾಗಿ ಇಲ್ಲೊಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡಿ, ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡಿ ಅಂತೇಳಿ ಸುಮಾರು 5 ಕೋಟಿ ರೂಪಾಯಿಗಳ ನೆರವನ್ನು ಅಲ್ಲೇ ಘೋಷಣೆಯನ್ನು ಮಾಡಿದ್ದಷ್ಟೇ ಅಲ್ಲ, ಅದನ್ನು ಸರ್ಕಾರಿ ಆದೇಶದ ಮುಖಾಂತರ ಬಿಡುಗಡೆಯನ್ನು ಕೂಡ ಇವತ್ತು ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಈ ವೇದಿಕೆ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರ ಸರ್ಕಾರಕ್ಕೆ, ಶಿವಕುಮಾರ್ ಅವರ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ. ಸ್ನೇಹಿತರೆ, ಮತ್ತೊಂದು ಅತ್ಯುತ್ತಮವಾದಂಥ ಒಂದು ಕೆಲಸವನ್ನು ಮಾಡಿದ್ರು. ದೇವರಾಜರಸರ ಅಭಿವೃದ್ಧಿ ನಿಗಮ ಅಂತ ಹೇಳಿ ಕರ್ನಾಟಕದಲ್ಲಿದೆ. ಎಲ್ಲ ವಿವಿಧ ವೃತ್ತಿಗಳು ಏನಿದ್ದಾವೆ, ಕಾಯಕ ಸಮುದಾಯಗಳೇನಿದ್ದಾವೆ, ಅವರಿಗೆ ನೆರವಾಗಬೇಕು ಅಂತ ಹೇಳಿ ಕರ್ನಾಟಕ ಕಂಡಂಥ ಒಬ್ಬ ಅತ್ಯುತ್ತಮ ಮುಖ್ಯಮಂತ್ರಿ ಯಾರು ಅಂತ ಹೇಳಿದ್ರೆ ದೇವರಾಜ ಅರಸರವರು. ಕರಾವಳಿಗೂ ಕೂಡ ಬಹಳ ದೊಡ್ಡ ಕೊಡುಗೆ ದೇವರಾಜ ಅರಸತ್ತಿದೆ. ಅವರ ಹೆಸರಿನಲ್ಲಿ ನಿಗಮ ಇರುವಂಥದ್ರ ಜೊತೆಗೆ ವಿವಿಧ ಹಿಂದುಳಿದ ಜಾತಿಗಳಿಗೂ ಕೂಡ ಒಂದು ಸಮುದಾಯಗಳಾಗಬೇಕು ಅಂತ ಹೇಳಿ ಈಗಾಗಲೇ ಕೆಲವು ಜಾತಿಗಳ ಹೆಸರಿನಲ್ಲಿ ನಿಗಮಗಳನ್ನು ಮಾಡಿದ್ದಾರೆ. ಹಾಗೆ ಗಾಣಿಗ ಸಮುದಾಯಕ್ಕೆ ನಿಗಮ ಇಲ್ಲ ಅಂತ ಹೇಳಿ ಅದನ್ನು ಕೂಡ ಮಾಡಿ ಈಗ ರಿಜಿಸ್ಟ್ರೇಷನ್ಗೂ ಕೂಡ ಆದೇಶವನ್ನು ಇವತ್ತು ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ತಾವೆಲ್ಲ ಕೂಡ ಪತ್ರಿಕೆಗಳಲ್ಲಿ ತಾವು ನೋಡಿದ್ದೀರಿ. ಅಧ್ಯಕ್ಷರನ್ನ ನೇಮಕ ಆಗಬೇಕಾಗಿದೆ. ಆ ಅಧ್ಯಕ್ಷರ ಪಟ್ಟಿನಲ್ಲಿ 1, 2, 3 ಹೆಸರುಗಳು ಕೂಡ ಇದ್ದಾವೆ. ಅದರಲ್ಲಿ ಪ್ರಮುಖವಾಗಿ ವಿಶ್ವಾಸ್ ದಾಸ್ ಅವರು ಇದ್ದಾರೆ. ಅದಕ್ಕೆ ಅವರು ಅಧ್ಯಕ್ಷರಾಗಿ ನೇಮಕ ಆಗ್ಬೋದು.
ಒಂದು ವೇಳೆ ಅದಕ್ಕೆ ಆಗಲಿಲ್ಲ ಅಂತಂದರೆ ಮತ್ತೊಂದು ನಿಗಮಕ್ಕಾದರೂ ಅವರು ಅಧ್ಯಕ್ಷರಾಗುವಂಥ ಎಲ್ಲ ಅರ್ಹತೆಯನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ ಅನ್ನೋಂಥದ್ದನ್ನು ನಾನು ಅತ್ಯಂತ ಅಭಿಮಾನದಿಂದ ಒಂದು ವಿಶ್ವಾಸದಿಂದ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಸ್ನೇಹಿತರೆ. ಇವತ್ತು ಸ್ನೇಹಿತರೆ, ಹಾಗಾಗಿ ತಾವೆಲ್ಲ ಕೂಡ ವಿದ್ಯಾವಂತರಿದ್ದೀರಿ. ನಿಮಗೆ ಶಿಕ್ಷಣದ ಬಗ್ಗೆ ನಾವು ಯಾರೂ ಹೇಳ್ಕೊಡ್ಬೇಕಾದಂಥ ಅಗತ್ಯ ಇಲ್ಲ. ಇವತ್ತು ಕರ್ನಾಟಕದಲ್ಲಿ ಯಾವುದಾದ್ರೂ SSLC ಪ್ರೀ ಯೂನಿವರ್ಸಿಟಿಯಲ್ಲಿ ಮೊದಲನೇ ರ್ಯಾಂಕ್ ಯಾರು ಪಡ್ಕೊಂಡಿದ್ದಾರಪ್ಪ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ಅದು ಕರಾವಳಿ ಪ್ರದೇಶದ ವಿದ್ಯಾರ್ಥಿಗಳೇ ಇರ್ತಾರೆ. ಹಾಗಾಗಿ 100% ಭಾಳ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಳ್ತಕ್ಕಂಥ ಕರಾವಳಿ ಪ್ರದೇಶದ ವಿದ್ಯಾರ್ಥಿಗಳು ಇವತ್ತು ಇಡೀ ಪ್ರಪಂಚ ಒಂದು ಮೊಬೈಲ್ ತಮ್ಮ ಅಂಗೈನಲ್ಲಿದ್ದಾವೆ. ಅದನ್ನು ಪರಿಣಾಮಕಾರಿಯಾಗಿ ಬಳಸ್ಕೊಳ್ಬೇಕು. ಬೇರೆ ರೀತಿಯಲ್ಲಿ ಬಳಸ್ಕೊಂಡ್ರೆ ಅದು ಅನಾನುಕೂಲಗಳಾಗತ್ತೆ. ಹಾಗಾಗಿ ವಿದ್ಯಾರ್ಥಿ ಮಿತ್ರರು ಯಾರಿದ್ದಾರೆ, ಯುವಜನರು ಯಾರಿದ್ದಾರೆ, ಅವರೆಲ್ಲರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಕೇವಲ ವ್ಯಾಪಾರ ವ್ಯವಹಾರಕ್ಕೆ ಸೀಮಿತ ಆಗಬಾರ್ದು, ನಮ್ಮ ವೃತ್ತಿಗಳಿಗೆ ಸೀಮಿತ ಆಗಬಾರ್ದು. ಕುಂಬಾರರು ಹಾಗೇನೆ ಮಡಕೆ ಮಾಡ್ಕೊಂಡಿರಬೇಕು, ಮಡಿವಾಳರು ಹಾಗೆ ಬಟ್ಟೆ ಒಕ್ಕೊಂಡೇ ಇರಬೇಕು, ನಮ್ಮ ಸವಿತಾ ಸಮಾಜದವರು ಹೇರ್ ಕಟ್ ಮಾಡಿಕೊಂಡೆ ಅಥವಾ ಮಂಗಳ ವಾದ್ಯಗಳನ್ನು ದೇವಾಳಿಗ ಸಮಾಜದವರು ಮಾಡ್ಕೊಂಡಿರಬೇಕು, ಗಾಣಿಗ ಸಮುದಾಯದವರು ಎಣ್ಣೆಯನ್ನೇ ಉತ್ಪಾದನೆ ಮಾಡ್ಕೊಂಡಿರೋದಕ್ಕೆ ಸೀಮಿತ ಆಗಬೇಡಿ. ಹಾಗಾದರೆ ಸಮಾಜ ಕೊಳಕಾಗತ್ತೆ, ಬದಲಾವಣೆ ಆಗಬೇಕು. ಈ ಎಲ್ಲ ಸಮುದಾಯಗಳಲ್ಲೂ ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ವಿದ್ಯಾರ್ಥಿಗಳು ಈ ಜನರು ಮುಂದೆ ಬರಬೇಕಾದ್ರೆ ನಿಮ್ಮ ಪರಿಶ್ರಮ ಮತ್ತು ದೂರದೃಷ್ಟಿ ಭಾಳ ಅಗತ್ಯ ಇದೆ ವಿದ್ಯಾರ್ಥಿ ಮಿತ್ರರೇ. ಆ ದಿಕ್ಕಿನಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಿಮಗೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಆಸಕ್ತಿ ಇದ್ದಾವೆ ಅದೆಲ್ಲವೂ ಕೂಡ ನೀವು ಬಳಸ್ಕೊಳ್ಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತಾ, ಒಂದು ಅಭಿಮಾನದ ಸಂಗತಿ, ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ರಾಜಕೀಯವಾಗಿ ನಮಗೆ ಏನೇ ಭಿನ್ನಾಭಿಪ್ರಾಯಗಳಿದ್ದರು, ಅವರ ಆಚಾರ ವಿಚಾರಗಳೇ ಬೇರೆ, ನಮ್ಮ ಪರಂಪರೆ ಮತ್ತು ಜವಾಬ್ದಾರಿಗಳೇ ಬೇರೆ ಇದ್ದಾವೆ ಸ್ನೇಹಿತರೆ. ಆದರೆ ಅವರ ರಾಜಕೀಯ ಸಾಧನೆಯನ್ನು ಒಬ್ಬ ಶಾಸಕರೇ ಅಲ್ಲದೆ ಮುಖ್ಯಮಂತ್ರಿಗಳಾಗ್ತಕ್ಕಂಥದ್ದು, ಒಬ್ಬ ಪಾರ್ಲಿಮೆಂಟ್ ಸದಸ್ಯರೇ ಅಲ್ಲದೆ ಪ್ರಧಾನಮಂತ್ರಿಗಳಾಗ್ತಕ್ಕಂಥದ್ದು ಅದು ಕಡಿಮೆ ಸಾಧನೆ ಅಲ್ಲ, ಆ ಸಾಧನೆ ಭಾಳ ದೊಡ್ಡದು. ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ, ಒಬ್ಬ ಪ್ರಧಾನಮಂತ್ರಿ ಆದಂಥವರು ಕೇವಲ ಒಂದು ಜಾತಿಗೆ ಸೀಮಿತ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಒಂದು ಧರ್ಮಕ್ಕೆ ಸೀಮಿತ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ಈ ದೇಶದ ಪ್ರಧಾನಮಂತ್ರಿ ಇದ್ದಾರೆ, ಅವರು ಸಂವಿಧಾನದ ಚೌಕಟ್ಟಿನಲ್ಲೇ ಅವರು ಕೆಲಸವನ್ನು ಮಾಡಬೇಕಾಗಿರುವಂಥ ಹೊಣೆಗಾರಿಕೆ ಜವಾಬ್ದಾರಿ ಇದೆ. ಆದರೆ ಎಲ್ಲ ಯಾರು ನಿರ್ಗತಿಕರಿದ್ದಾರೆ, ಯಾರು ಶೋಷಿತರಿದ್ದಾರೆ, ಯಾರು ಬಡತನದಲ್ಲಿದ್ದಾರೆ, ಕಾಯಕ ಸಮುದಾಯಗಳು ಯಾರಿದ್ದಾರೆ ಅವರ ಪರವಾಗಿ ಸರ್ಕಾರಗಳು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ನಿಲ್ಲಬೇಕಾಗುತ್ತೆ. ವಿಶ್ವಕರ್ಮ ಅಂತೇಳಿ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ, ಭಾರತ ಸರ್ಕಾರ ಜಾರಿಗೆ ತಂದಿದೆ ಸ್ನೇಹಿತರೆ. ನಾವು 3-4 ಬಾರಿ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಂಡಿದ್ದೇವೆ, ಲೋಕಸಭಾ ಸದಸ್ಯರಿಗೂ ಕೂಡ ನಾವು ಹೇಳಿದ್ದೇವೆ. ಕರ್ನಾಟಕ ಸರ್ಕಾರದ ಪರವಾಗಿ ಕೇಂದ್ರ ಸರ್ಕಾರಕ್ಕೂ ಕೂಡ ವಿನಂತಿಯನ್ನು ಮಾಡಿದೆ. ಗಾಣಿಗ ಉದ್ಯಮವನ್ನು ಕೂಡ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ತರಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡಿದ್ರೂ ಕೂಡ ಕೇಂದ್ರ ಸರ್ಕಾರದಿಂದ ಇನ್ನೂ ಕೂಡ ಅದನ್ನು ಸೇರಿಸುವಂಥ ಪ್ರಯತ್ನ ಆಗಲಿಲ್ಲ. ಅದನ್ನು ನಾನು ಈ ವೇದಿಕೆ ಮುಖಾಂತರ ಸಂಸತ್ ಸದಸ್ಯರುಗಳಿಗೆ ನಾನು ವಿನಂತಿ ಮಾಡ್ತೇನೆ, ದಯಮಾಡಿ ಕೇಂದ್ರ ಸರ್ಕಾರಕ್ಕೆ ತಾವು ಹೇಳಬೇಕು, ಈ ಏನು ಗಾಣಿಗ ಸಮುದಾಯದ ಅದೊಂದು ಬಹಳ ದೊಡ್ಡ ಉದ್ಯಮ. ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇವತ್ತು ಗಾಣದ ಎಣ್ಣೆ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಪ್ರಸಿದ್ಧಿ ಆಗ್ತಾ ಇದೆ. ಇವತ್ತು ಟಿವಿಗಳಲ್ಲಿ ನೀವು ನೋಡ್ತಾ ಇದ್ದಾರೆ ಚೆನ್ನಮ್ಮನ ಗಾಣದ ಎಣ್ಣೆ ಅಂತೇಳಿ. ಹಾಗೇನೆ ಬೇರೆ ಬೇರೆ ಅಜ್ಜಿಯರಿದ್ದಾರೆ, ಅವರೆಲ್ಲರೂ ಕೂಡ ಬಹಳ ಶ್ರಮ ವಹಿಸಿ ಬಂದಿರತಕ್ಕಂಥ ಈ ಒಂದು ಸಮುದಾಯ. ಹಾಗಾಗಿ ಈ ಸಮುದಾಯ ಮಾಡ್ತಕ್ಕಂಥ ಎಣ್ಣೆಯ ಉತ್ಪಾದನೆ ಯೋಜನೆಯನ್ನು, ಗಾಣದ ಎಣ್ಣೆಯ ಯೋಜನೆಯನ್ನು ಕೂಡ ವಿಶ್ವಕರ್ಮದ ಯೋಜನೆ ಅಡಿಯಲ್ಲಿ ತರೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ಸಬ್ಸಿಡಿ ಬರುತ್ತೆ, ನಮಗೆ ಕಡಿಮೆ ಇಂಟ್ರೆಸ್ಟಲ್ಲಿ ನಮಗೆ ಸಾಲ ಸೌಲಭ್ಯಗಳ ನೆರವು ಸಿಗುತ್ತೆ. ಇವತ್ತು KSFCನಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರಿದ್ದಾರೆ. ತಾವೆಲ್ಲ ಕೂಡ 4% ಕರ್ನಾಟಕ ಸ್ಟೇಟ್ ಫಿನಾನ್ಷಿಯಲ್ ಕಾರ್ಪೊರೇಷನ್ನಲ್ಲಿ ಮಹಿಳೆಯರು ಪ್ರಾರಂಭ ಮಾಡ್ತಕ್ಕಂಥ ಯೋಜನೆಯಲ್ಲಿ ಕೇವಲ 4% ನಿಮಗೆ ಸಾಲ ಸೌಲಭ್ಯಗಳು ಕೊಡ್ತಿದ್ದಾರೆ. ಇವತ್ತು ಸಮಾನತೆಯ ಸಮಾಜ ಇವತ್ತಿದೆ. ಇವತ್ತು ಗಂಡಸರು ಹೆಂಗಸರು ಅನ್ನುವಂಥ ಭೇದ ಭಾವನೆ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲ ರಾಜಕೀಯ ಪಕ್ಷಗಳು ಸೇರಿ ಇವತ್ತು ಲೋಕಸಭೆಯಲ್ಲಿ ಇವತ್ತು ಮಹಿಳಾ ವಿಧೇಯಕವನ್ನು ಇವತ್ತು ಮೀಸಲಾತಿಯನ್ನು ತಂದಿದ್ದಾರೆ. ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ 33% ಕೂಡ. ಹಾಗಾಗಿ ನಾಯಕತ್ವವನ್ನು ಬೆಳೆಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ನಮ್ಮ ಮಹಿಳೆಯರು ಕೂಡ ಮಾಡಬೇಕು. ಇಟ್ಸ್ ಅ ಪೊಲಿಟಿಕಲ್ ಇದೆಯಲ್ಲ, ದಟ್ಸ್ ಅನ್ ಇನ್ಸ್ಟ್ರೂಮೆಂಟ್ ಟು ಕ್ಯಾರಿ ಔಟ್ ಅವರ್ ಪ್ರೋಗ್ರಾಮ್ಸ್. ಇವತ್ತು ರಾಜಕಾರಣದಲ್ಲೂ ಕೂಡ ಗ್ರಾಮ ಪಂಚಾಯಿತಿ ಹಂತದಿಂದ ಲೋಕಸಭೆಯವರೆಗೂ ಕೂಡ ಹೋಗುವಂಥ ಪ್ರಯತ್ನವನ್ನು ಗಾಣಿಗ ಸಮುದಾಯದ ವಿದ್ಯಾರ್ಥಿಗಳು ಮತ್ತು ಯುವಜನರು ಮತ್ತು ಎಲ್ಲ ಹಿರಿಯರು ಕೂಡ ಮಾಡಬೇಕು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಅದು ಇನ್ಸ್ಟ್ರೂಮೆಂಟ್ ಇಲ್ಲದೇ ಇದ್ದರೆ ಡೆಮಾಕ್ರಸಿಯಲ್ಲಿ ನಿಮ್ಮ ಸ್ಥಾನಮಾನಗಳನ್ನು, ವ್ಯಕ್ತಿತ್ವಗಳನ್ನು ಬಳಸ್ಕೊಳ್ಳೋದು ಅಷ್ಟೇ ಅಲ್ಲ, ಇವತ್ತು ಸಮಾಜಕ್ಕೂ ಕೂಡ ಉಪಯುಕ್ತವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆಯೇ ಅಧಿಕಾರಿಗಳ ಎಕ್ಸಿಕ್ಯೂಟಿವ್ ಕಾರ್ಯಾಂಗದಲ್ಲೂ ಕೂಡ ಹೆಚ್ಚಿನ ರೀತಿಯಲ್ಲಿ ಅಧಿಕಾರಿಗಳಾಗ್ತಕ್ಕಂಥ ಪ್ರಯತ್ನ ಮಾಡಬೇಕು.
ಹಾಗೆಯೇ ಜುಡಿಷಿಯರಿಯಲ್ಲೂ ಕೂಡ ನ್ಯಾಯಾಂಗದ ವ್ಯವಸ್ಥೆಯಲ್ಲೂ ಕೂಡ ಅಲ್ಲಿ ಕೂಡ ಪ್ರವೇಶ ಮಾಡಿ ನ್ಯಾಯಾಧೀಶರುಗಳಾಗ್ತಕ್ಕಂಥ ಪ್ರಯತ್ನವನ್ನು ಕೂಡ ನಮ್ಮ ವಿದ್ಯಾರ್ಥಿಗಳು ಮಾಡಿದಾಗ ಮಾತ್ರ ಹಿಂದುಳಿದ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದ ಹೋದರೆ ಹಿಂದುಳಿದ ಸಮುದಾಯಗಳು ಈ ಎಲ್ಲ ಕ್ಷೇತ್ರಗಳಲ್ಲಿ ಮುಂದೆ ಬರದೆ ಹೋದರೆ ಸಾಮಾಜಿಕ ನ್ಯಾಯಕ್ಕೆ ಅಪಚಾರ ಬರುತ್ತೆ. ಎಚ್ಚರಿಕೆಯನ್ನು ತಾವೆಲ್ಲ ಕೂಡ ತಂದುಕೊಳ್ಳದೆ ಹೋದರೆ ಇನ್ನೊಬ್ಬರು ಸಾಧನೆಯನ್ನು ಮಾಡಿದ್ದಾರೆ ಅಂತೇಳಿ ನಾವು ಅಸೂಯೆ ಪಟ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ. ನಾವೇನು ಪ್ರಯತ್ನಗಳನ್ನು ಮಾಡಬೇಕು, ನಾವು ಈ ಕ್ಷೇತ್ರಗಳಲ್ಲಿ ಹೇಗೆ ಮುಂದೆ ಬರಬೇಕು ಅನ್ನೋಂಥ ಪ್ರಯತ್ನಗಳನ್ನು ಒಟ್ಟು ಸಮುದಾಯ ಸಂಘಟನೆಗಳು ಮಾಡಬೇಕು. ಹೆಸರಿಗೋಸ್ಕರ ಸಂಘಟನೆಗಳನ್ನು ಮಾಡಿಕೊಂಡ್ರೆ ಸಾಕಾಗೋದಿಲ್ಲ. ಪ್ರಯತ್ನ, ಕಾರ್ಯಕ್ರಮಗಳು, ಹೋರಾಟ, ಜಾಗೃತಿಯನ್ನು ತರುವಂಥ ಪ್ರಯತ್ನಗಳನ್ನು ಮಾಡಿದಾಗ ಗಾಡಿಗ ಯಾನ ಸಬಲಿಗರ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಎಲ್ಲ ಭಾಗದಲ್ಲೂ ಕೂಡ ಹೀಗೆ ನಡೀಲಿ. ಉತ್ಸಾಹದಿಂದ ತಾವೇನು ಮಾಡ್ತಾ ಇದ್ದೀರಿ. ಬೆಂಗಳೂರಿನಲ್ಲೂ ಕೂಡ ಸಂಘಟನೆ ಇದೆ, ಅಲ್ಲಿ ಕೂಡ ಕಾರ್ಯಕ್ರಮಗಳನ್ನು ಮಾಡ್ತಿರ್ತಾರೆ. ಹಾಗೆಯೇ ಕೋಲಾರ ಚಿಕ್ಕಬಳ್ಳಾಪುರ ಭಾಗದಲ್ಲೂ ಕಾರ್ಯಕ್ರಮಗಳಾಗ್ತಿರ್ತದೆ, ಮೈಸೂರು ಭಾಗದಲ್ಲೂ ಕೂಡ ಆಗ್ತಾ ಇರ್ತವೆ. ಹಾಗೆಯೇ ಕರಾವಳಿ ಪ್ರದೇಶದಲ್ಲಿ ಏನಾಗ್ತಾ ಇದೆ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇಂಥ ಒಂದು ಪ್ರಯತ್ನಗಳನ್ನು ಎಲ್ಲರ ಸಹಕಾರವನ್ನು ಕೂಡ ತಾವು ತೆಗೆದುಕೊಂಡು ಮಾಡಬೇಕು ಅಂತೇಳಿ ನಮ್ಮ ಶ್ರೀನಿವಾಸ್ ಅವರು ಕೂಡ ಬಂದಿದ್ದಾರೆ, ಮುಂಬೈಯಿಂದ ಬಂದಿದೆ ನೋಡಿ. ಎಷ್ಟು ಸಕ್ರಿಯವಾಗಿ ಮುಂಬೈ ಪ್ರದೇಶದಲ್ಲೂ ಕೂಡ ಸಮುದಾಯವನ್ನು ಸಂಘಟನೆ ಮಾಡಿ ಅವರು ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಯತ್ನಕ್ಕೆ ನಾನು ಧನ್ಯವಾದಗಳನ್ನು ಹೇಳಿ, ಲಕ್ಷ್ಮೀ ಪ್ರಸಾದ್ ಅವರು ಮತ್ತು ಅವರ ಇಡೀ ತಂಡ, ಎಲ್ಲ ತಾಲೂಕುಗಳ ಅಧ್ಯಕ್ಷರು ಏನು ಸಹಕಾರವನ್ನು ಕೊಟ್ಟಿದ್ದೀರಿ, ಬಂಧುಗಳು ತಾವೆಲ್ಲ ಕೂಡ ಏನು ಕಾರ್ಯಕ್ರಮಗಳನ್ನು ಭಾಗವಹಿಸಿದ್ದೀರಿ, ತಮ್ಮೆಲ್ಲರಿಗೂ ಕೂಡ ಗೌರವಪೂರ್ವಕವಾದಂಥ ಹೃದಯಾಂತರಾಳದ ವಂದನೆಗಳನ್ನು, ಗೌರವಗಳನ್ನು ಸಮರ್ಪಣೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.